ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಅಕ್ಕಿ ರೊಟ್ಟಿ. ಎಲ್ಲ ವೆಜಿಟೇಬಲ್ ತರಕಾರಿ ಹಾಕಿ ನಾವು ಹೆಂಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಇಲ್ಲಿ ನೋಡೋಣ. ಇಲ್ಲಿ ಮೊದಲಿಗೆ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇಲ್ಲಿ ಫ್ರೆಶ್ ತೆಂಗಿನಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಮೂಲಂಗಿ, ಇದು ನವಿಲುಕೋಸು ಪಲಾವ್ಗೆಲ್ಲ ಹಾಕ್ತೀವಲ್ಲ ಅದು, 2 ಕ್ಯಾರೆಟು, 3 ಈರುಳ್ಳಿ, ಅರ್ಧ ಸೌತೆಕಾಯಿ, ಇಲ್ಲಿ ಬಿಸಿನೀರು ಫ್ರೆಂಡ್ಸ್, ಇದು ಬಿಸಿನೀರು ತೊಗೊಳ್ಳಿ. ಮಾಡೋಕ್ಕೆ ಎಣ್ಣೆ, ಅರ್ಧ ಕೆಜಿ ಅಕ್ಕಿ ಹಿಟ್ಟಿದೆ, ಇದು ಬರೀ ಅಕ್ಕಿ ಹಿಟ್ಟಷ್ಟೇ. ಇಲ್ಲಿ ಜೀರಿಗೆ ಪುಡಿ, ಸ್ವಲ್ಪ ಇಂಗು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದೊಂದೇ ತರಕಾರಿ ನಾವು ಕ್ರೇಟ್ ಮಾಡಿ ಇಟ್ಕೊಂಡಿರೋದಲ್ಲ, ಒಂದೊಂದೇ ಹಾಕ್ಕೊಳ್ಳೋಣ. ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ಳಿ, ಕ್ರೇಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಇದು. ಹಚ್ಕೋಬೇಡಿ, ಹಚ್ಚಿದ್ರೆ ರೊಟ್ಟಿ ತೆಳ್ಳಗೆ ಬರೋಲ್ಲ. ಕ್ಯಾರೆಟ್ ತುರಿತಿರಲ್ಲ ಆ ಥರ ಎಲ್ಲ ತರಕಾರಿ ತುರ್ಕೊಳ್ಳಿ. ಕ್ಯಾರೆಟು ನೋಡಿ, ಸೌತೆಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ನಾನು, ಒಂದೊಂದೇ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ 2 ಮೂಲಂಗಿ ಹಾಕ್ಕೊಳ್ಳಿ. ಮೂಲಂಗಿ ಚೆನ್ನಾಗಿತ್ತು, ಸಣ್ಣ ಸಣ್ಣದಾಗಿ ನಾನು ತುರಿದು ಹಾಕ್ಕೊಂಡಿದ್ದೀನಿ. ಇದು ನಾಟಿ ಮೂಲಂಗಿ ನಾನು ಹಾಕ್ಕೊಂಡಿರೋದು ನೋಡಿ. ಈಗ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಬೋದು. ಈಗ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಡಲೆಬೇಳೆ ಇದೆಲ್ಲ ಏನೂ ಹಾಕ್ತಾಯಿಲ್ಲ ಫ್ರೆಂಡ್ಸ್, ಅದು ಬೇಡ ಅಂತ ಅನಿಸ್ತು, ನಾನು ಹಾಕ್ತಾಯಿಲ್ಲ. ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಳ್ಳೋಣ. 4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳಿ. ಈಗ ನೋಡಿ, ಜೀರಿಗೆ, ಇಂಗು, ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಒಂದಕ್ಕೊಂದು ಬೆರಿಬೇಕು ಫ್ರೆಂಡ್ಸ್. ಕೈ ಸಹಾಯದಿಂದ ಎಲ್ಲನೂ ಕಲಿಸ್ಕೊಳ್ಳಿ, ಯಾಕಂದರೆ ನೀರು ಜಾಸ್ತಿ ಬೇಕಾಗಲ್ಲ. ನೀರಿನ ಅಂಶ ಇರುತ್ತೆ, ಸೊಪ್ಪಲ್ಲೆಲ್ಲ ನೀರಿನ ಅಂಶ ಇರುತ್ತೆ, ಈರುಳ್ಳಿಲಿ ನೀರಿನ ಅಂಶ, ಸೌತೆಕಾಯಲ್ಲೆಲ್ಲ ಇರುತ್ತಲ್ಲ, ಅದೇ ನೀರು ಸಾಕಾಗುತ್ತೆ. ಸ್ವಲ್ಪ ನಾನು ಬಿಸಿನೀರು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಿಸಿನೀರಲ್ಲಿ ಕಲಸೋದ್ರಿಂದ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ, ಅದಕ್ಕೆ ನಾನು ಬಿಸಿನೀರಲ್ಲಿ ಕಲಸೋಣ ಅಂತ ಸ್ವಲ್ಪ ನೋಡಿ ಇಷ್ಟು ಅರ್ಧ ಆಗೋಯ್ತು ಆಗಲೇ. ಜಾಸ್ತಿ ನೀರು ಬೇಕಾಗಲ್ಲ, ಒಂದು ಚಿಕ್ಕ ಲೋಟ ನೀರು ಇದ್ದರೆ ಸಾಕಾಗುತ್ತೆ ಬಿಸಿನೀರು. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಅಕ್ಕಿ ರೊಟ್ಟಿ ಅಲ್ವಾ, ಎಣ್ಣೆ ಬೇಕಾಗುತ್ತೆ. ಚೆನ್ನಾಗಿ ಒಂದಕ್ಕೊಂದು ಈಗ ಬೆರೀಲಿ, ಉಪ್ಪೆಲ್ಲ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ ನೋಡಿ. ಈ ಹದದಲ್ಲಿ ಕಲಸಿಟ್ಕೊಳ್ಳಿ. ಇದೊಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಈಗ 2 ಕವರ್ ತೊಗೊಳ್ಳೋಣ ನಾವು. ಕವರ್ ಮೇಲೆ ತೊಟ್ಟೋದ್ರಿಂದ ಇಷ್ಟಾಗಲೇ ಬೇಕಾದ್ರೆ ತೊಟ್ಕೊಬೋದು. ಅಕ್ಕಿ ರೊಟ್ಟಿ ಏನು ಕಿತ್ತೋಗಲ್ಲ ಫ್ರೆಂಡ್ಸ್, ನೀವು ನೋಡಿ ಒಂದು ಸಲ ನೋಡ್ಕೊಳ್ಳಿ. ನಾನು ಕೆಳಗಡೆ ಒಂದು ಕವರ್ ಹಾಕ್ಕೊಂಡಿದ್ದೀನಿ, ಪ್ಲಾಸ್ಟಿಕ್ ಕವರು. ಈಗ ಇದನ್ನು ಮೇಲ್ಗಡೆ ಒಂದು ಕವರ್ ಹಾಕ್ಕೊಂಡು ನಾವು ಎಷ್ಟು ಅಗಲ ಬೇಕಾದ್ರೆ ತೊಟ್ಕೊಬೋದು ಫ್ರೆಂಡ್ಸ್. ಇದು ಅಷ್ಟು ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ನೋಡಿ. ನಾನು ಇನ್ನೊಂದು ಮೇಲ್ಗಡೆ ಕವರ್ ಹಾಕ್ಕೊಂಡು ತೊಡ್ತಾಯಿದ್ದೀನಿ. ಕೈಯಲ್ಲಿ ಎಷ್ಟು ಬೇಕಾದ್ರೆ ಅಷ್ಟು ಅಗಲ ಬೇಕಾದ್ರೆ ತೊಟ್ಕೊಬೋದು, ಅದೇ ಹೋಗುತ್ತೆ. ನಾವು ಮೇಲ್ಗಡೆ ಕವರ್ ಹಾಕಿದ್ರೆ ತುಂಬ ಈಸಿಯಾಗಿ ಅಗಲ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ, ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ. ಅಗಲ ಆಗ್ತಾಯಿದೆ. ನಾನು ಇದ್ರ ಜೊತೆ ಸರ್ವ್ ಮಾಡೋಕ್ಕೆ ತೆಂಗಿನಕಾಯಿ ಚಟ್ನಿ, ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಈ ಥರ ಮಾಡಿಕೊಟ್ರೆ ಮನೇಲಿ ದೊಡ್ಡವರಿಂದ ಚಿಕ್ಕವ್ರಿಗೂ ಎಲ್ಲ ತಿಂತಾರೆ. ರಜೆ ಇರೋ ಟೈಮಲ್ಲಿ ಕೆಲಸಕ್ಕೆ ಹೋಗೋರು ಮಾಡ್ಕೋಬೋದು, ಮನೇಲಿರೋರು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಮನೇಲಿ ನೋಡಿ. ಇದಾಯಿತು, ಅದು ಹೆಂಚು ಮೇಲೆ ಹಾಕ್ಬೇಕಾದ್ರೆ ನಾನು ಸರಿ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೂರು ಸುತ್ತ ಎಣ್ಣೆ ಹಾಕ್ಕೊಳ್ಳಿ. ಅಕ್ಕಿ ರೊಟ್ಟಿ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈರುಳ್ಳಿ ನೀವು ಜಾಸ್ತಿ ಹಾಕಿದಷ್ಟು ರುಚಿ ಬರುತ್ತೆ, ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ರುಚಿ ಬರುತ್ತೆ ನೋಡಿ. ನಾನು ಇನ್ನೊಂದು ಇವಾಗ ದೊಡ್ಡದಾಗಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಹಿಂಗೆ ಮೇಲೊಂದು ಕವರ್ ಹಾಕ್ಕೊಂಡು ನೀವು ಎಷ್ಟು ಅಗಲ ಬೇಕಾದ್ರೆ ತೊಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಮಾತ್ರ. ಒಬ್ಬರು 3-4 ತಿಂತಾರೆ ಫ್ರೆಂಡ್ಸ್. ಈ ಥರ ಪೇಪರ್ ಥರ ಬಂದಿತ್ತು, ತುಂಬ ಟೇಸ್ಟ್ ಆಗಿತ್ತು. ಎಲ್ಲ ತರಕಾರಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಕೈಯಲ್ಲಿ ನೋಡಿ ಎಷ್ಟು ಅಗಲ ಆಗ್ತಾಯಿದೆ, ಹಿಂಗೆ ನೋಡ್ತಾ ಇರಿ. ಯಾಕಂದರೆ ಒಬ್ಬೊಬ್ಬರ ಮನೇಲಿ ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ, ಮಕ್ಕಳು ಅಷ್ಟೇ ಫ್ರೆಂಡ್ಸ್, ತರಕಾರಿ ತಿನ್ನಲ್ವಲ್ಲ. ಈ ಥರ ಎಲ್ಲ ಹಾಕ್ಕೊಟ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ, ತಿನ್ಬಿಡ್ತಾರೆ. ಟೇಸ್ಟಾಗಿ ಬರುತ್ತಲ್ಲ ಇದು, ಚೆನ್ನಾಗಿರುತ್ತೆ, ತಿಂದ್ಬಿಡ್ತಾರೆ. ಮೂಲಂಗಿ ತಿನ್ನಲ್ಲ, ನವಿಲುಕೋಸು ತಿನ್ನಲ್ಲ. ಇದರಲ್ಲಿ ನಾನು ನವಿಲುಕೋಸು ಹಾಕಿದ್ದೀನಿ ಫ್ರೆಂಡ್ಸ್, ಗೊತ್ತೇ ಆಗೋಲ್ಲ ನಾನು ಏನು ತರಕಾರಿ ಹಾಕಿದ್ದೀನಿ ಅಂತ ಯಾರಿಗೂ ಗೊತ್ತೇ ಆಗೋಲ್ಲ ಫ್ರೆಂಡ್ಸ್. ಆ ಥರ ಇರುತ್ತೆ ಈ ಅಕ್ಕಿ ರೊಟ್ಟಿ ಮಾತ್ರ. ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಆಗೋರು 2 ಕಡೆ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ, ಮಧ್ಯಮ ಉರಿ ಇಟ್ಕೊಳ್ಳಿ ಗ್ಯಾಸ್ನ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್.